ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಿಮಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ, ಇದು ನಮ್ದು ರಾಜಧಾನಿ ಎಕ್ಸ್ಪ್ರೆಸ್ ಜರ್ನಿದ ಪಾರ್ಟ್ 2 ವ್ಲಾಗ್. ಆಕ್ಚುಯಲ್ ಮಜಾ ಇರೋದ ಪಾರ್ಟ್ 2 ಮತ್ತು ಪಾರ್ಟ್ 3 ದಾಗ ರೀ. ಹೌದ್ರಿ, ಪಾರ್ಟ್ 3 ಇರ್ತೈತಿ, ಯಾಕಂದ್ರೆ ಇದು ಲಾಂಗ್ ಜರ್ನಿ, ಫುಲ್ ಎಂಡ್ ಟು ಎಂಡ್ ಕವರ್ ಮಾಡೇನಿ. ಅದೆಲ್ಲ ಸೇರಿಸಿ ಒಂದೇ ವಿಡಿಯೋ ಮಾಡಿದ್ರೆ ಭಾಳ ದೊಡ್ಡದಾಕತ್ತ ಅನ್ನೋ ಉದ್ದೇಶದಿಂದ ಮೂರ್ ಪಾರ್ಟ್ ಆಗಿ ಬಿಡಾತೀನಿ. ಮೂರು ಪಾರ್ಟ್ನು ನೋಡ್ರಿ, ಆಮೇಲೆ ವಿಡಿಯೋ ಹೆಂಗಿತ್ತಂತಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಟ್ರ್ಯಾಕ್ ಸೌಂಡ್ ಹೆಂಗೆ ಬರತ್ತೆ ನೋಡ್ರಿ ಇದು. ಸೊ ಒಂದು ಫ್ರೈಟ್ ಟ್ರೈನ ಓವರ್ಟೇಕ್ ಮಾಡೋದು. ಕಾಜಿಪೇಟದ ಜೀನಾನೇ ಐತೆ ನೋಡ್ರಿ, ಆ ಫ್ಲೈಟ್ ಜೊತೆಗೆ ರಾಣಿಪೇಟದಾಗ ನಾವು ಫ್ಲೈಟ್ ಓವರ್ಟೇಕ್ ಮಾಡತ್ತೇವೆ. ನಮ್ಮ ನೆಕ್ಸ್ಟ್ ಸ್ಟೇಷನ್ ಬದರ್ಸ ಇನ್ನೊಂದು 8 ಕಿಲೋಮೀಟ್ರ್ ಐತ್ರಿ. ನೆಕ್ಸ್ಟ್ ಇದೆ ಬ್ರಿಡ್ಜ್ ಐತೆ ನೋಡ್ರಿ. ನೆಕ್ಸ್ಟ್ ಸ್ಲೋ ಮಾಡಿದ್ರೆ ಬ್ರಿಡ್ಜ್ ಇರೋದ್ರಿಂದ. ವರ್ಧಾ ಬ್ರಿಡ್ಜ್ ನೋಡ್ರಿ. ಕರೆಕ್ಟ್ ಆನ್ ಟೈಮಿಗೆ ಬದರ್ಸ ಬಂದವ್ರಿ. 12:11 1 ನಿಮಿಷ ಡಿಲೇ ಐತಿ. ಬದರ್ಸ ಪ್ಲಾಟ್ಫಾರ್ಮ್ ನಂಬರ್ 4. ನೋಡ್ರಿ ಪ್ಯಾನ್ಸರ್ಗಳು, ಮಿಲಿಟರಿ AC ಕೋಚ್ ವಾರ್ಡ್. ವಾವ್, ಸೊ ಇಂಡಿಯನ್ ಆರ್ಮಿದ ಟ್ರೈನ್ ನೋಡ್ರಿ. ಇದ್ರಾಗ ಟ್ರಕ್ಸ್, ಪ್ಯಾನ್ಸರ್ಸ್ ಎಲ್ಲ ಅದಾವೆ. ಇಂಡಿಯನ್ ಆರ್ಮಿಗೆ ಬೇಕಾಗುವಂಥ ಎಲ್ಲ ಗಾಡಿಗಳು, ಮೆಷಿನರೀಸ್ ಅದಾವೆ. ಟೈಮ್ 12:08 ಆಗೈತೆ ರೀ. ಅಲ್ಲೇ ರೈವಲ್ಲ ಬದರ್ಸಾಗ 12 ಗಂಟೆ 8 ನಿಮಿಷ ಆಗೈತಿ. 12:11 ಅಂದೆ, 12:08 ಆಗೈತಿ. ಅಲ್ಲೇ ರೈವಲ್ಲ 12:15 ಇಲ್ಲಿಂದ ಡಿಪಾರ್ಚರ್ ಐತಿ. ಆ್ಯಂಡ್ ಆ ಕಡೆ ಇಂಡಿಯನ್ ಆರ್ಮಿ ಟ್ರೈನ್ ಐತಿ, ನೋಡಿದ್ರಲ್ಲ ಆಗಲಿ. 12:20ಗೆ ಬದರ್ಸ ಡಿಪಾರ್ಚರ್. 5 ನಿಮಿಷ ಲೇಟಾಗಿ ಡಿಪಾರ್ಟ್ ಆಗತೈತಿ. 12:15 ಡಿಪಾರ್ಟ್ ಆಗಬೇಕಿತ್ತು ಆ್ಯಕ್ಚುಲಿ, ಬಟ್ ಮುಂದೆ ಕವರ್ ಆಗತ್ತೆ 5 ನಿಮಿಷ. ಎಲ್ಲ ಲೆಕ್ಕನೇ ಅಲ್ಲ. ನೋಡ್ರಿ, ನಮ್ಮ ರಾಜಧಾನಿ ಇದೆ, ಆ ಕಡೆಯಿಂದ ಬರ್ತೈತಿ. 22692 ರಾಜಧಾನಿ ಡೆಲ್ಲಿಯಿಂದ ಬರ್ತೈತಿ. ಇದು ಈ ಟ್ರೈನಿನ ಪೇರ್. ಹಾಂ, ಇಲ್ಲಿ ಸಹ. ಹಾಂ,
ಒಟ್ಟು ಮಹಾರಾಷ್ಟ್ರ ಬಾರ್ಡರ್ ಎಂಟ್ರ್ ಆಗ್ತದೆ ನಾವು SCR ಮುಗೀತು, ಸೌತ್ ಸೆಂಟ್ರಲ್ ರೈಲ್ವೇಸ್ ಮುಗೀತು. ಇಲ್ಲಿಂದ ಸೀದಾ CRದಾಗ ಒಂದು ನೆಕ್ಸ್ಟ್ ಲೆವೆಲ್ ಸ್ಪೀಡ್ ಇರ್ತದೆ. ತೋರಿಸ್ತಾನೆ ನಿಮ್ಮ ಸ್ಪೀಡ್ ನೆಕ್ಸ್ಟ್ ಎಷ್ಟು ಸ್ಪೀಡ್ ಹೋಗ್ತದೆ ಅಂತಂದೆಲ್ಲ ತೋರಿಸ್ತಾನೆ ಬರೀ. ಟ್ರೈನ್ ಸ್ಪೀಡ್ ನೋಡ್ರಿ 127. ವೆಲ್ಕಮ್ ಟು ಸೆಂಟ್ರಲ್ ರೈಲ್ವೇಸ್. ಆಮೇಲೆ ಇಲ್ಲಿ ನಾವು ಮೇಲ್ಗಡೆ 12723 ತೆಲಂಗಾಣ ಎಕ್ಸ್ಪ್ರೆಸ್ ಟ್ರ್ಯಾಕ್ ಮಾಡತ್ತೀವಿ. ಅದು ಸೇಮ್ ರೂಟ್, ಹೈದರಾಬಾದ್ ಟು ಡೆಲ್ಲಿ ಹೋಗ್ತದೆ. ಈಗ ಜಸ್ಟ್ ಪಾಸ್ ಆಗಂದ್ರೆ ಅದು ನಂದಿಗ್ರಾಮ್ ಎಕ್ಸ್ಪ್ರೆಸ್ 11001 CSMT ಮುಂಬೈಯಿಂದ ಬಲ್ಲರ್ಸ ಹೋಗೋದು ಟ್ರೈನ್ ಇದು. ಏನು ಸ್ಪೀಡ್ ಹೋಗೋದ್ರಿ. ನಾವು 127 ಆಗಿದ್ವಿ, ಅದು ಹೈ ಸ್ಪೀಡ್ದಾಗಿತ್ತು. ನೋಡಿದ್ರೆ ನೀವು ಏನು ನಾವು ತೋರ್ತದೆ. ಆಮೇಲೆ ಅಹಿಲ್ಯಾನಗರಿ ಎಕ್ಸ್ಪ್ರೆಸ್ ಇತ್ತಲ್ಲ, ಅಲ್ಲಿ ನಮ್ಗೆ ಓವರ್ಟೇಕ್ ಮಾಡೋತಾರೆ ಪ್ಯಾರಲಲ್ ಆಗಿ. ಅದು ಇನ್ನೂ ಬಲ್ಲರ್ಸದಾಗೈತಿ. ಈಗ ಇದು ಹೋಗ್ತಿದ್ದಂಗೆ ಅದು ಬರ್ತದೆ, ನಮ್ಮ ಹಿಂದೆ ಬರ್ತದೆ. ಅಲ್ಲಿ ಓವರ್ಟೇಕ್ ಮಾಡಿದ್ರೆ ಇಲ್ಲಿ ನಮ್ಮ ಹಿಂದೆ ಬರ್ಬೇಕು. ಇದೇ ನೋಡ್ರಿ ನಮ್ಮ ರಾಜಧಾನಿ ಪ್ರಯಾರಿಟಿ. ನೋಡ್ರಿ ಸ್ಪೀಡ್ ಮತ್ತು ಬ್ಯಾಕ್ ಟು ಫಾರ್ಮ್ ಅನ್ನ 129 130 ತನಕ. CRದಾಗ ಗೈಸ್ ಮಿನಿಮಮ್ ಸ್ಪೀಡ CRದಾಗ 120 110 ಕೆಳಗಂತೂ ಇಳಿಯೋದೇ ಇಲ್ಲ ಯಾವ ಕಾರಣಕ್ಕೂ ನಾನು ನೋಡ್ದಂಗೆ. ಸೊ 114 ಸ್ಪೀಡ್ ನಮ್ದು. ಆ್ಯಂಡ್ ವರೋರಾದಾಗ 122 ಫ್ಲಾಟ್ 120ದಾಗ ತೆಲಂಗಾಣ ಎಕ್ಸ್ಪ್ರೆಸ್ ಊಟಕ್ಕೆ ಮಾಡ್ಕೊಂಡು ನಾವು ಹೊಂಟವ್ರಿ ನಾಗ್ಪುರ್ ಕಡೆಗೆ. ಸೊ ಊಟಕ್ಕೆ ಬಂತ್ರಿ ನಮ್ದು ಅಮೂಲ್ ಕಾರ್ಡ್. ಆಮೇಲೆ ನೋಡೋಣ ಅಂತ ಏನು ಕೊಟ್ಟಾರ ಅಂತಂದು ನಾವು ಅಲ್ಲಿ ಇದ್ರದ್ದು ತೆಲಂಗಾಣ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡೋಕೆ ಹೋಗಿ ತೋರಿಸಿದ್ರೆ ನಿಮ್ಗೆ ಫ್ಲಾಟ್ 120 125ದಾಗ ಓವರ್ಟೇಕ್ ಮಾಡೀವಿ. ಅದು ಸೇಮ್ ರೂಟ್, ಬಟ್ ಅದು ಹೈದರಾಬಾದ್ ಡೆಕ್ಕ ನಾಂಪಲ್ಲಿಂದ ಸ್ಟಾರ್ಟ್ ಆಗೈತಿ. ನಾವು ಸಿಕಂದ್ರಾಬಾದ್ ಅದು ಅಲ್ಲಿ ಲಾಸ್ಟ್ ಎಂಡ್ ತನಕ ಸೇಮ್. ಅದು ಹಜರತ್ ನಿಜಾಮುದ್ದೀನ, ಇದು ಹಜರತ್ ನಿಜಾಮುದ್ದೀನ. ಅದರದ್ದು ಇನ್ನೊಂದು ಪೇರ್ ಆ ಕಡೆಯಿಂದ ಬಂದರೆ ಅದು ದಕ್ಷಿಣ ಎಕ್ಸ್ಪ್ರೆಸ್ 12722. ಅದರದ್ದು ವ್ಲಾಗ್ ಮಾಡಿ ನಾನು ಹಾಕ್ತೀನಿ, ಅತಿ ಶೀಘ್ರದಲ್ಲಿ ಹಾಕ್ತೀನಿ. ಇದರದ್ದು ಇದು ಸೇಮ್ ರೂಟ ಅದಾಗೈತದ. ಈ ಕಡೆಯಿಂದ ಹೋದ್ರೆ ತೆಲಂಗಾಣ ಎಕ್ಸ್ಪ್ರೆಸ್, ಆ ಕಡೆಯಿಂದ ಬಂದರೆ ದಕ್ಷಿಣ ಎಕ್ಸ್ಪ್ರೆಸ್. ಸೊ ನೋಡಿರಿ ವೆಜ್ದಾಗ ದಾಲ್ ಕೊಟ್ಟಾರ, ವೆಜ್ ಕೋಫ್ತಾ ಕೊಟ್ಟಾರ, ಆಮೇಲೆ ಚಪಾತಿ ಕೊಟ್ಟಾರ. ಅಮೂಲ್ ಕಾರ್ಡ್ನಿಂದ ಅಮೂಲ್ ಕಾರ್ಡ್ ಕೊಟ್ಟಿದ್ರೆ ಇದೊಂದು ಸ್ವಲ್ಪ ಚಲೋ ಕಾಣತ್ತೀವತ್ತು ಆ್ಯಕ್ಚುಲಿ. ಸೊ ಟೇಸ್ಟ್ ಚಲೋ ಐತೆ ಅಂದ್ಕೊಂಡನಿ. ದಾಲ್ ಅಂತೂ ನೀರು ಐತಿ. ಆಮೇಲೆ ರೈಸಿಗೆ ಸ್ವಲ್ಪ ಜೀರಿಗೆ ಹಾಕಿ ಕೊಟ್ಟಾರ ಈ ಸತಿ. ಆಮೇಲೆ ಉಪ್ಪು, ಟಿಶ್ಯೂ ಆ್ಯಂಡ್ ಒಂದು ಸ್ಪೂನ್ ಕೊಟ್ಟಾರ ನೋಡ್ರಿ. ಸೊ ಬರ್ರಿ ಟೇಸ್ಟ್ ಮಾಡಿ ಹೆಂಗೈತೆ ಅಂತಂದ್ರೆ ಹೇಳ್ತೀನಿ ಅಂತ. ಸೊ ಏನು ವೆಜ್ ಕೋಫ್ತಾ ಕೊಟ್ಟಾರಲ್ಲ ಭಾಳ ಚಲೋ ಐತಿ. ನಿನ್ನೆ ಪನ್ನೀರ್ಕಿಂತ ಬೆಸ್ಟ್ ಐತಿ. ಆಮೇಲೆ ದಾಲ್ ನೀರು ಐತಿ, ಬಟ್ ಇನ್ನೊಂದು ಟೇಸ್ಟ್ ಐತಿ. ಉಪ್ಪು ಹಾಕೊಂಡ್ರೆ ಇನ್ನೂ ಸ್ವಲ್ಪ ಹಾಕತಿ. ಅದು ಬಿಟ್ರೆ ಇವೆಲ್ಲ ಸೇಮ್. ರೈಸ್ದಾಗ ಏನು ಟೇಸ್ಟ್ ಹೇಳಿ. ಆಮೇಲೆ ಕರ್ಡ್ ಒಂದು ಹಾಕಿದಂಗಿಲ್ಲ ಒಂದು ಫ್ರೆಂಡ್ಗೆ. ಸೊ ನಿನ್ನೆ ಊಟ ಕಂಪೇರ್ ಮಾಡಿದ್ರೆ ಭಾಳ ಬೆಟರ್ ಐತಿ ಇವತ್ತು ಊಟ. ಎಲ್ಲಿಂದ ಬೋರ್ಡ್ ಆಗೈತಿ ಇವತ್ತಿನ ಊಟ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ನಾ ಯಾರಿಗಾರು ಇದು ಸ್ಟಾಫಿಗೆ ಕೇಳಿ ನಿಮ್ಗೆ ಹೇಳ್ತೀನಿ ಅಂತ ಎಲ್ಲಿಂದ ಬೋರ್ಡ್ ಆಗೈತಿ. ಬಟ್ ಊಟ ಮಾತ್ರ ಟೇಸ್ಟ್ ಚಲೋ ಐತಿ. 5ಗೆ ಅಟ್ಲೀಸ್ಟ್ ಒಂದು 3.5 4 ಅಂತೂ ಆರಾಮ್ ಖುಷಿಯಾಗಿ ಕೊಡ್ಬೋದು. ಅಷ್ಟು ಚಲೋ ಐತಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದ್ದಂಗೆ ಚಲೋ ಐತಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಅಲ್ಯೂಮಿನಿಯಂ ಫಾಯಿಲ್ದಾಗ ಕೊಟ್ಟರೆ ಚಪಾತಿ ನಮ್ಗೆ ಇವತ್ತು. ಇನ್ನೇ ಯಾವುದೋ ಪ್ಲಾಸ್ಟಿಕ್ ಕವರ್ ಟೈಪ್ ಇತ್ತು ಅದರ ಕೊಟ್ಟಿದ್ರು. ಆ್ಯಂಡ್ ನೀವು ಡೆಲ್ಲಿ ಹೋಗಿರೋಣ ಅಂತಂದು ಕೇಳಿ ಇನ್ನೊಂದು ವಾಟರ್ ಬಾಟ್ಲ್ ಕೊಟ್ಟೋಗಾರ. ಡೆಲ್ಲಿ ತನಕ ಹೋಗೋರಿಗೆ ಎಲ್ಲರಿಗೂ ಕೊಟ್ಟರು ವಾಟರ್ ಬಾಟ್ಲ್. ನಾನ್ ವೆಜ್ ಮಸ್ತ್ ಇದೆ. ಹಾಂ ನಾನ್ ವೆಜ್ ರಿವ್ಯೂ ನಿನ್ನೆ ಕಂಪೇರ್ ಮಾಡಿದ್ರೆ ನಿನ್ನೆ 1 ಕೊಟ್ಟಿದ್ದೆ ರೇಟಿಂಗ್ 5. ಇವತ್ತು 4 ಕೊಟ್ಟಿದ್ದೆ. ಚೆನ್ನಾಗಿದೆ, ಮಸ್ತ್ ಇದೆ. ವೆಜ್ಜು ಚೆನ್ನಾಗಿದೆ, ನಾನ್ ವೆಜ್ಜು ಚೆನ್ನಾಗಿದೆ. ಗ್ರೇವಿ ನೋಡ್ರಿ ಹಿಂಗೆ ಇರ್ಬೇಕು, ಸ್ವಲ್ಪ ನೀರು ಪೂರಾ ನೀರು ಇರಬಾರ್ದೇನು, ಗ್ರೇವಿ ಕಾಣಿಸ್ಬೇಕು. ಆ ಥರ ಇದ್ರೆ ಚಲೋ ಐತಿ ಊಟ ಅಂತಂದ್ರೆ. ಸೊ ವೆನಿಲಾ ಐಸ್ ಕ್ರೀಮ್ ಗೈಸ್. ಆ್ಯಂಡ್ ದೇರ್ ವಿ ಗೋ ಅಗೇನ್ ದಿ ಬೆಸ್ಟ್ ಪಾರ್ಟ್ ಊಟದ. ಫ್ರೆಂಡ್ದು ಮೈಕ್ ಬರ್ತದೆ ಜೆಪ್ಟೋಲಿ.
ಸ್ಟೇಷನ್ ಬರ್ತದೆ ಆ್ಯಕ್ಚುಲಿ ಅಲ್ಲಿಗ ಆ ಡೆಲಿವರಿ ಫೋನ್ ಮಾಡಿದ್ವಿ ಜೆಪ್ಟೋ ಅವರಿಗೆ ಮೈಕ್ ತರಿಸ್ತಾ ಇದೀವಲ್ಲ ಅವ್ರೇನೋ ಪಾರ್ಕಿಂಗ್ ಹತ್ರನೇ ಬರಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ, 5 ನಿಮಿಷ ಟೈಮ್ ಇರೋದು, 5 ನಿಮಿಷದಲ್ಲಿ ಹೋಗಿ ತಗೊಬರ್ಬೇಕು. ಮಿಸ್ ಆದರೆ ಟ್ರೈನ್ ಚೈನ್ ಇಳಿಬೇಕಾಗತ್ತೆ ನಾನು. ಪಾರ್ಕಿಂಗ್ ಹೋಗಿ ತರಕ್ಕೆ ಹೋಗಿದ್ದ, ಇಲ್ಲಿದೇನೋ ಗೊತ್ತಿಲ್ಲ. ನಾಗ್ಪುರ್ ಸ್ಟೇಷನ್ ಇದು. ಫೈನಲಿ ಇನ್ನೊಂದು ಮೈಕ್ ಬಂತ, ಹಳೆ ಮೈಕ್ ಕಳ್ಕೊಂಡಿದ್ದೆ. ರೋಡಿಗೆ ಹೋಗಿ ಆಯ್ತು, ಮೈಕ್ ಡೀಲ್ ಆಯ್ತು. ಇದು ಮೈಕ್ ಬಂದ್ಮೇಲೆ ಹಳೆ ಮೈಕ್ ಸಿಕ್ಬಿಡ್ಬೇಕಂತ. ಸೊ ಸ್ನ್ಯಾಕ್ಸ್ ಕೊಟ್ರಿ ನಮ್ಗೆ. ಟೈಮ್ 4 ಗಂಟೆ ಆತ. ವಾಟರ್ ಬಾಟ್ಲ್ ಒಂದು ಎಕ್ಸ್ಟ್ರಾ ಕೊಟ್ರ. ಸ್ನ್ಯಾಕ್ಸ್ದಾಗ ಏನೈತೆ ಅಂತ ನೋಡೋದಂದ್ರೆ ಡಯಟ್ ಮಿಕ್ಸ್ಚರ್, ಮಂಡಕ್ಕಿ ಚೂಡಾ ಟೈಪ್ ಐತಿ, ಬೇಸಿಕ್ಲಿ ಚೂಡಾ. ಇದ್ರಾಗ ಕಚೋರಿ ಐತಿ ಆ್ಯಂಡ್ ಸ್ಯಾಂಡ್ವಿಚ್ ಐತಿ ಇಲ್ಲಿ. ಮತ್ತು ಇದು ಚಾಕ್ಲೇಟ್ ಟೈಪ್ ಕೊಟ್ರ. ಬರ್ಫಿ, ಕೋಕೋನಟ್ ಬರ್ಫಿ ಅದೆಲ್ಲ. ಮಿಲ್ಕ್ ಆ್ಯಂಡ್ ನಟ್ ಮಿಲ್ಲೆಟ್ ಮಿಠಾಯಿ, ಕೋಕೋನಟ್ ಬರ್ಫಿ ಇದು. ನೆಕ್ಸ್ಟ್ ಟೀ ಬ್ಯಾಗ್. ಆಮೇಲೆ ಟೀಗೆ ಅಂದ್ರೆ ನಿಮಗೆ ಹಾಟ್ ವಾಟರ್ ಕೊಡ್ತಾರೆ, ಅದಕ್ಕೆ ನೀವು ಏನು ಡೈರಿ ಕ್ರೀಮನ್ನು ಹಾಕ್ಕೊಂಡು ಮಿಲ್ಕ್ ಮಾಡ್ಕೊಂಡು ಆಮೇಲೆ ಟೀ ಮಾಡ್ಕೋಬೋದು. ಆ್ಯಂಡ್ ಒಂದು ಕೆಚಪ್ ಮತ್ತು ಟೀಗೆ ಬೇಕಾದಷ್ಟು ಶುಗರ್. ನನಗೆ ಆ್ಯಕ್ಚುಲಿ ಟೀ ಬೇಡ, ಸೊ ಕಾಫಿಗೆ ಹೇಳ್ದಾನೆ ಕಾಫಿ ಕೊಡ್ತಾರೆ ಅವ್ರು. ತೋರಿಸ್ ನಾನು ನಿಮಗೆ ಕಾಫಿ ಟೇಸ್ಟ್ ಮಾಡಿ ಒಟ್ಟು ಎಲ್ಲಾದರೂ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ರಿವ್ಯೂ. ಸ್ಯಾಂಡ್ವಿಚ್ ಕೋಲ್ಡ್ ಐತಿ, ಬೇಗೀಗೇನು ಮಾಡಿಲ್ಲ. ನಾವು ಏನು ಹಿಂಗೆ ಕೆಫೆ ತಿಂತಾವಲ್ಲ ಸ್ಯಾಂಡ್ವಿಚ್, ಆ ಥರ ಸ್ಯಾಂಡ್ವಿಚ್ ಎಲ್ಲ ಇದೆ. ನಾರ್ಮಲ್ ಬ್ರೆಡ್ ಮತ್ತು ಒಳಗೆ ವೆಜಿಟೇಬಲ್ಸ್ ಇರುವಂಥ ಸ್ಯಾಂಡ್ವಿಚ್ ಇದೆ. ಸೊ ಟೇಸ್ಟ್ ಇದು ಓಕೆ ಐತಿ, ನಾರ್ಮಲ್ ಐತಿ, ಹಿಂಗೆ ಇಂಪ್ರೆಸಿವ್ ಅಂತ ಅನಿಸಿಲ್ಲ. ಅದು ಬಿಟ್ಟರೆ ಕಚೋರಿ ಟೇಸ್ಟ್ ಮಾಡೋಣ ಅಂತೀಗ. ಸೊ ಕಚೋರಿ ಈಸ್ ಓಕೆ, ಚಲೋ ಐತಿ. ಸ್ಯಾಂಡ್ವಿಚ್ ಓಕೆ ಐತೆ ಅಷ್ಟೇ, ಬಟ್ ಕಚೋರಿ ಈಸ್ ಕಂಪ್ಯಾರಿಟಿವ್ಲಿ ಬೆಟರ್ ದ್ಯಾನ್ ಸ್ಯಾಂಡ್ವಿಚ್. ಬರ್ರಿ ಕಾಫಿ ಮಾಡೋಣ ಅಂತೀಗ. ಸೊ ಫಸ್ಟ್ ಡೈರಿ ಕ್ರೀಮರ್ ಹಾಕೋಣ. ನೆಕ್ಸ್ಟ್ ಅದಾದಮೇಲೆ ಕಾಫಿ ಪೌಡ್ರ್ 2 ತೊಗೊಂಡೇವು ನಾವು ಆ್ಯಕ್ಚುಲಿ. ಇಲ್ಲೊಂದು ಐತಿ, ಅವ ಇನ್ನೊಂದು ಬಂದಿದ್ದ, ಮತ್ತು ಇನ್ನೊಂದು ಕೊಡ್ರಿ ನಮಗೆ ಕೊಟ್ಟಿಲ್ಲ ಅಂತಂದು ಮತ್ತೊಂದು ಇಸ್ಕೊಂಡ್ರಿ. ತೊಗೋರಿ ನಮಗೇನು ಅಂತಂದು ಕೊಟ್ಟಾರ ಅವ್ರು. ಫಸ್ಟ್ ಡೈರಿ ಕ್ರೀಮರ್ ಹಾಕ್ಬೇಕು. ಅದಾದಮೇಲೆ ಸಕ್ಕರೆ ಹಾಕ್ರಿ, ರುಚಿಗೆ ತಕ್ಕಷ್ಟು ಸಕ್ಕರೆ. ಅದಾದ್ಮೇಲೆ ಕಾಫಿ ಪೌಡ್ರ್ ಒಂದು ನಿಮಿಷ ತೆಗಿತಾರೆ. ಅದಾದಮೇಲೆ ಕಾಫಿ ಪೌಡ್ರ್ ಹಾಕ್ರಿ, ಅವ್ರೇನು ಕೊಟ್ಟಿರ್ತಾರಲ್ಲ ಅದನ್ನ. ಸೊ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗ್ತೈತಿ. ಅವು ಮೀಮ್ಸ್ ನೋಡ್ತಿರಲ್ಲ, ಗೊತ್ತಾಗತ್ತೆ ನಿಮಗೆ. देखा रंग बदलने से याद आया बाकी तो आप समझदार हो, समझ लीजिए. ಇವತ್ತು ಬೆಳಗ್ಗೆ ಏನಾದಂದ್ರೆ ನಾನು ಬೆಳಗ್ಗೆ ಕಾಜಿಪೇಟೆ ಜಂಕ್ಷನ್ ಅರೈವಲ್ ಐತಲ್ಲ, ಅದು ರೆಕಾರ್ಡ್ ಮಾಡ್ಬೇಕಂತಂದು ಇನ್ನೇನು ಹಿಂಗೆ ನನ್ನ ಫೋನಿಗೆ ಮೈಕಿಂದ ರೆಸೆಪ್ಟರ್ ಹಾಕೊಂಡು ರಿಸೀವರ್ ಹಾಕೊಂಡು ಬಂದು ರೆಕಾರ್ಡ್ ಮಾಡೋಣ. ಆ ಟೈಮ್ದಾಗ ಅದು ಅರ್ಜೆಂಟಿಗೆ ನಾನು ನೀಟಾಗಿ ಹಾಕಿಲ್ಲ, ಅದು ರಿಸೀವರ್ ಎಲ್ಲೋ ಬಿದ್ದುಬಿಡತ್ತದ, ಮಿಸ್ ಆತ. ಮತ್ತೇನು ಮಾಡೋಣ ಅಂತಂದು ನೋಡಿ ಇನ್ನೊಂದು ಮತ್ತೆ ನಾಗ್ಪುರದಾಗ ಇನ್ನೊಂದು ಆರ್ಡರ್ ಮಾಡಿ, ಜೆಪ್ಟೋದಾಗ ಆರ್ಡರ್ ಮಾಡಿ. ಅದು ನಾಗ್ಪುರ ಅವ್ರೇನಂದ್ರೆ ಜೆಪ್ಟೋ ಡೆಲಿವರಿ ಪಾರ್ಟ್ನರ್, ನಾವು ಒಳಗೆ ಬರೋಕ್ಕಾಗಲ್ಲ ಸರ್, ನಮ್ದು ಹಿಂಗೆ ಪರ್ಮಿಷನ್ ಇರಲ್ಲ, ನೀವು ಹೊರಗೆ ಬಂದು ತಗೊಳ್ರಿ, ಪಾರ್ಕಿಂಗ್ ಲಾಟ್ ಹತ್ರ ಬರ್ರಿ ಅಂತೆಲ್ಲ ಹೇಳಿದ್ರೆ ಹಂಗೋ ಹಿಂಗೋ ಓಡೋಗಿ ತೊಗೊಂಬಂದಾನೆ. ಆಮೇಲೆ ಆಗಾಯ್ತು ಒಂದು ಇನ್ಸಿಡೆಂಟ್ ಆದ್ಮೇಲೆ ಹಂಗೆ ಅಂತಂದ್ರೆ ಏನೋ ಒಟ್ಟೊಂದು ರೆಸ್ಪಾನ್ಸಿಬಿಲಿಟಿ ಬರ್ಬೇಕಂದ್ರೆ ಒಂದು ಕಳ್ಕೊಬೇಕ, ಏನೋ ಒಂದು ಕಳ್ಕೊಂಡ್ಮೇಲೆ ಗೊತ್ತಾಗತ್ತೆ ಅದ್ರದ್ದು ವ್ಯಾಲ್ಯೂ ಏನಂತಂದ್ರೆ. ಸೊ ನಾನು ಈಗ ಹೊಸ ಮೈಕ್ ತೊಗೊಂಡೇನು, ಬಟ್ ಸ್ಟಿಲ್ ಹಂಗದ ಹಳೆ ಮೈಕ್ ಅಷ್ಟು ಏನೋ ಸ್ಯಾಟಿಸ್ಫೈ ಆಗೋದು ಈ ಮೈಕ್. ಇದಕ್ಕೆ ಇನ್ನೂ ದುಡ್ಡು ಜಾಸ್ತಿನೇ ಕೊಟ್ಟಾನ ಆ್ಯಕ್ಚುಲಿ. ಹಳೆ ಮೈಕ್ ನಾನು 1500 ಏನೋ ತೊಗೊಂಡಿದ್ದೆ, ಇದು ಆಲ್ಮೋಸ್ಟ್ 2300 ಅಷ್ಟು ಕೊಟ್ಟಾನೆ ಇದಕ್ಕೆ. ಬಟ್ ನಾಟ್ ಸೋ ಮಚ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಮೈಕ್. ಓಕೆ
ಹಂಪಿ ಹಂಪಿದಾಗ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೋದು ಇದೆ ನೋಡ್ರಿ. ಫುಲ್ ಸೀನ್ರಿ ಮಸ್ತ್ ಗ್ರೀನ್ ಇರ್ತದೆ. ಈಗಂತೂ ಗೊತ್ತಾಗತ್ತೆ ಬಿಡ್ರಿ, ಎಲ್ಲ ಬ್ಲ್ಯಾಕ್ ಕಾಣತ್ತೆ. ಬಟ್ ಕ್ಯಾಮ್ರಾದಾಗ ಅಷ್ಟು ಕಾಣಲ್ಲ. ಬಟ್ ಸ್ಟಿಲ್ ಈಗೂ ಸ್ವಲ್ಪ ಕಾಣತ್ತೆ ನನಗೆ. ಅಂದ್ರೆ ಗ್ರೀನ್ ಗ್ರೀನ್ ಫುಲ್ ಗಿಡ ಅದಾವ. ಇದೆಲ್ಲ ಘಾಟ್ ಸೆಕ್ಷನ್ ಒಂದು ಟೈಪ್ ಇದೆ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ನಾನು ದಕ್ಷಿಣ ಎಕ್ಸ್ಪ್ರೆಸ್ ಬ್ಲಾಗ್ದಾಗ ಆ್ಯಕ್ಚುಲಿ ಮಸ್ತ್ ತೋರ್ಸೋಣ ಅಂತ ಅದನ್ನ ಹಾಕ್ತೇನೆ ಬ್ಲಾಗ. ಆದಷ್ಟು ಲಘು ಹಾಕ್ತೇನೆ ಅಂತ ಬ್ಲಾಗ್ನ. ಅದು ನೋಡ್ರಿ, ಅದ್ರದ್ದು ಹಾಕಿದ ತಕ್ಷಣ ಅದರದ್ದು ಲಿಂಕ್ ಈ ವಿಡಿಯೋದ ಕೆಳಗೆ ಅಪ್ಡೇಟ್ ಮಾಡೈತೆ ಡಿಸ್ಕ್ರಿಪ್ಷನ್ದಾಗ. ನೆಕ್ಸ್ಟ್ ಸ್ಟೇಷನ್ ನಮ್ದೀಗ ಇಟಾರ್ಸಿ. 7:11 ಐತಿ ಟೈಮಿಂಗ್. 7 ನೋಡೋಣ ಆನ್ ಟೈಮ್ ಹೋಗ್ತಾವೋ ಇದ್ಲೋ ಅಂತಂದ್ರೆ ನಾನು ಒಂದು ರೌಂಡ್ ಮಕ್ಕಂಡಿದ್ದ ನ್ಯಾಪ್ ತೊಗೊಂಡೆ ಮತ್ತೆ ಬಂದೆ ವಿಡಿಯೋ ಮಾಡೋಣ ಅಂತಂದ್ರೆ. ಸೊ ನಮಗೆ ಮಧ್ಯಾಹ್ನದ ಊಟ ಏನೈತಲ್ಲ ಅದನ್ನ ಬಲರ್ಸಾಯಿಂದ ಬೋರ್ಡ್ ಮಾಡಿದ್ರಿ ಅಂತ ನಾವು ಅವ್ರಿಗೆ ಕೇಳಿದ್, ನಮಗೇನು ಸರ್ವ್ ಮಾಡ್ತಾರಲ್ಲ ಅವ್ರಿಗೆ ಕೇಳಿದ್ವಿ ನಮಗೆ ಮಧ್ಯಾಹ್ನದ ಊಟ ಅಲ್ಲಿಂದ ಬೋರ್ಡ್ ಆಗಿತ್ತು ಅಂತ. ಅವ್ರಿಗೆ ಅಂದ್ರೆ ನಮಗೆ ರಾತ್ರಿ ಊಟಕ್ಕೆ ಸೇಮ್ ಹಿಂದೆ ರಾತ್ರಿ ಏನು ಮೆನ್ಯೂ ಇತ್ತಲ್ಲ ಅದ ಮೆನ್ಯೂ. ಪನ್ನೀರ್ ಸಬ್ಜಿ ಮತ್ತು ದಾಲ್, ರೈಸ್, ಬಾಯ್ಲ್ಡ್ ರೈಸ್ ಅಷ್ಟ. ಆದ್ರೆ ನಮ್ಮ ಕೆಳಗಿರೋ ಪ್ಯಾಸೆಂಜರ್ಸ್ ಅಂದ್ರೆ ಮತ್ತೆ ಅದಾದ್ರೆ ಬೇಡ ನಮಗೆ ನಾನ್ ವೆಜ್ ಒಂದು ಕೊಡ್ರಿ ಅಂತಂದ್ರೆ ಅದಕ್ಕೆ ಇವ್ರು ನಮ್ಮ ಏನು ಸರ್ವ್ ಮಾಡ್ತಾರಲ್ಲ ಅವ್ರೇನಂದ್ರೆ ಇಲ್ಲ ಸರ್ ಅದು ಬೇರೆ ಬೇರೆ ಸ್ಟೇಷನ್ ಇಂದ ಬೋರ್ಡ್ ಆಗ್ತಾವ. ಸೊ ಹಂಗಾಗಿ ಟೇಸ್ಟ್ ಡಿಫ್ರೆಂಟ್ ಇರ್ತದೆ. ಇದು ಅದಕ್ಕಿಂತ ಚಲೋ ಇರ್ಬೋದು ಅಂತಂದ್ರೆ. ಸೊ ಹಂಗಾಗಿ ನನಗೆ ಗೊತ್ತೈತೆ. ಬಟ್ ಇನ್ನೊಂದು ಪ್ರೂಫ್ ತೊಗೊಂಡು ಹೇಳತ್ತಾನೆ. ಆ್ಯಂಡ್ ನಮ್ಮ ಟಿಕೆಟ್ ಬುಕಿಂಗ್ ಸ್ಟೋರಿ ಏನಪ್ಪಾ ಅಂದ್ರೆ ನಾವು 21 ಡಿಸೆಂಬರಿಗೆ ಬುಕ್ ಮಾಡೋದು ಆಕ್ಚುಲಿ ನಮ್ಮ ಟಿಕೆಟ್. ಈಗ ನಾವು ಟ್ರಾವೆಲ್ ಮಾಡ್ತಿರೋದೇ 27 ಇಂದ. ನಮ್ದು ನಾವು ಬುಕ್ ಮಾಡಿದಾಗ 13-14 ಇದೆ ವೇಟಿಂಗ್ ಲಿಸ್ಟ್. ಅದಾದ್ಮೇಲೆ ಹಂಗೆ ಕಡಿಮೆ ಆಗ್ತಾ ಹಿಂದಿನ ದಿವಸ ನಮಗೆ RSC 14-15 ಬರ್ತದೆ. RSC 14-15 ಬಂದ್ಬಿಟ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಬರ್ತ್ ಸಿಗ್ತಾವೆ. ನಿಮಗೆ ಜರ್ನಿ ಮಾಡೋ ಹಿಂದಿನ ದಿವಸ RSC ಎಲ್ಲ ಬಂದ್ಬಿಟ್ರೆ ಕನ್ಫರ್ಮ್ ಬರ್ತ್ ಸಿಗ್ತಾವೆ ಹೆಚ್ಚು ಕಮ್ಮಿ. ಬಟ್ ವೇಟಿಂಗ್ ಲಿಸ್ಟ್ ಇದ್ರೆ RSC ಹಾಕೋ ಚಾನ್ಸಸ್ ಇರ್ತಾವಿಲ್ಲ. ನಿಮ್ದು ಹಂಗ ವೇಟಿಂಗ್ ಲಿಸ್ಟ್ ನಿಂತ್ಕೊಂಡ್ಬಿಡ್ಬೋದು, ಜರ್ನಿ ಆಗದೆ ಇರ್ಬೋದು. ಸೊ ಅಂತ ಇದು ನಮಗೆ ಬರ್ತ್ ಸಿಗ್ತದೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ 2 ಅಪ್ಪರ್ ಬರ್ತ್ ಸಿಗ್ಬಿಟ್ರು ನಮಗೆ. क्यों हिला डाला ना. ಸೊ ಪ್ರಾಬ್ಲಮ್ ಏನಂತಂದ್ರೆ 2 ಅಪ್ಪರ್ ಬರ್ತ್ ಸಿಗ್ಬಿಟ್ಟು ಹಂಗಾಗಿ ಬರ್ತೀನೋ ಅಂತ ತೋರಿಸಿಲ್ಲ ನಾನು. ಈಗ ನೆಕ್ಸ್ಟ್ ಇಫ್ ಪಾಸಿಬಲ್ ತೋರಿಸೋಣ ಅಂತ. ಅದ ಸೈಡ್ ಲೋವರ್ ಸಿಕ್ಕಿದ್ರೆ ಬೆಸ್ಟ್ ಆಗಿತ್ತು. ನಾನು ಸೈಡ್ ಲೋವರ್ ಮತ್ತು ಸೈಡ್ ಅಪ್ಪರ್ ಕೊಟ್ಟಿದ್ದೆ ಪ್ರಿಫರೆನ್ಸ್. ಏನೇವ್ ನಮಗೆ ಜರ್ನೀಸ್ ಮಾಡೋಕ್ಕಾಗಿದ್ದು ದೊಡ್ಡ ಮಾತು. ಸೊ ನೋಡೋಣ ನೆಕ್ಸ್ಟ್ ಇಟಾರ್ಸಿ ಜಂಕ್ಷನ್ ಅರೈವಲ್ ಎಷ್ಟೊತ್ತಿಗೆ ಐತಿ ಎಲ್ಲ ತೋರಿಸ್ತಾನೆ ಅಂತಾರೆ ನಿಮಗೆ. ಸೊ 7:23 ಆತ್ರಿ ಇಟಾರ್ಸಿ ಜಂಕ್ಷನ್ ಎಂಟ್ರಿ ಹೊಡಾತೇವೆ ನಾವು. ಒಂದು 5 ನಿಮಿಷ ಲೇಟ್ ಐತೆ ಹೆಚ್ಚು ಕಮ್ಮಿ. ಇದು ಮೋಸ್ಟ್ಲಿ ಪ್ಲಾಟ್ಫಾರ್ಮ್ 1. हाँ नहीं जंक्शन है इटारसी जंक्शन. ಸೊ ಇಲ್ಲೊಂದು G9 ಐತಿ. ಫ್ರೈಟ್ ಅದು ಫ್ರೈಟ್ ಗೂಡ್ಸ್ ಟ್ರೈನ್. ಅಜ್ನಿ ಲೋಕಲ್ ಸ್ಟೇಡಿಂದ G9 ಐತಿ ಇಲ್ಲಿ इटारसी जंक्शन. 2014 आजमगढ़ लोकमान्य तिलक टर्मिनस सुपरफास्ट एक्सप्रेस प्लेटफॉर्म क्रमांक 3 पर आ रही है. ट्रेन नंबर 20104 आजमगढ़ लोकमान्य तिलक टर्मिनस सुपरफास्ट एक्सप्रेस is coming on. LTT ಸೂಪರ್ ಫಾಸ್ಟ್ ಬರತ್ತದ ನೋಡ್ರಿ ಪ್ಲಾಟ್ಫಾರ್ಮ್ 3ದಾಗ. ಬೋರ್ಡ ಇಲ್ಲ ನೋಡ್ರಿ ಟ್ರೈನ್. ಸೊ ಅಂತೂ ಇಂತೂ 7:15 ನಾವು ಇಟಾರ್ಸಿ ಜಂಕ್ಷನ್ ಬಂದೇವ್ರಿ. ಪ್ಲಾಟ್ಫಾರ್ಮ್ 1 ಐತಿ. ಇದು ನಾರ್ಮಲ್ ಭಾಳ ಸ್ಟೇಷನ್ ಜಂಕ್ಷನ್ದಾಗ ಒಟ್ಟ ಪ್ಲಾಟ್ಫಾರ್ಮ್ 1 ಐತಿ. ಆ್ಯಂಡ್ ಇವ್ರು ನಮ್ಮ ಕೋ ಪ್ಯಾಸೆಂಜರ್ ಇದ್ದಾರೆ. ಹಾಯ್.
ಇವ್ರ ಪೂರ್ತಿ ಫ್ಯಾಮಿಲಿ ಬಂದತೆ ತೋರಿಸ್ನಂತ ಮಸ್ತ್ ಇತ್ತು. ಒಟ್ಟು ನಮ್ ಜರ್ನಿ ಅಂತೂ ಭಾರಿ ಇತ್ತು. ಅಲ್ಲಿಂದ ಇಲ್ಲಿ ತನಕನು ಕುತ್ಕೊಂಡು ಮಾತಾಡ್ಕಂತ ಬಂದೇವ್ ನಾವೆಲ್ಲ. ಅವ್ರು ಟ್ರಿಪ್ ಮಾಡಕ್ ಮಾಡಿದ್ರ ಅಂತ 15 ದಿನ ಫುಲ್ ಕೇರಳ ಎಲ್ಲ ಟ್ರಿಪ್ ಮಾಡ್ಯಾರ. ಓಕೆ, ಡಿಪಾರ್ಚರ್ ಆಗ್ತೈತಿ ನಮ್ದು. ALP ಗ್ರೀನ್ ತೋರಿಸ್ತಾರೆ, ಸಿಗ್ನಲ್ ಕ್ಲಿಯರ್ ಆಗೈತಿ. ಓಕೆ, ಹಿಂದ್ಗಡೆಯಿಂದ ಗಾರ್ಡು ಕ್ಲಿಯರ್ ತೋರಿಸಿದ್ರೆ ಸಿಗ್ನಲ್. ಲೆಟ್ಸ್ ಗೋ. ಪ್ಯಾರಲಲ್ ರನ್ ಗೈಸ್. ಆ ಕಡೆ ಯಾವುದೋ ಟ್ರೈನ್ ಹೋಗ್ತೈತೆ, ಅದು ಯಾವುದಂತ ಚೆಕ್ ಮಾಡಿ ಹೇಳ್ತೀನಂತ. ಈ ಕಡೆ ಬರೀ ಜಸ್ಟ್ P7 ಹೋಗ್ತೈತೆ. ಬಟ್ ನಾರ್ಮಲ್ ಆಗಿ ನಾರ್ತಿಗೆ ಬಂದಂಗೂ ನಮ್ದು ಹಿಂಗೆ ರೈಲ್ವೇದ ಟ್ರಾಫಿಕ್ ಜಾಸ್ತಿ ಆಗ್ತಾನೆ ಆಗ್ತದೆ ಗೈಸ್, ಎಲ್ಲೂ ಕಡಿಮೆ ಆಗಲ್ಲ. ನಾನು ವಾರಣಾಸಿ ಹೋಗ್ಬೇಕಾದ್ರು ನಿಮಗೆ ತೋರಿಸ್ತೇನೆ. ಆ್ಯಕ್ಚುಲಿ ವಾರಣಾಸಿ ಸೂಪರ್ ಫಾಸ್ಟ್ ಬ್ಲಾಗ್, ಮೈಸೂರು ವಾರಣಾಸಿ ಹೋಗ್ಬೇಕಾರೆ ಅದು ಕ್ರೇಜಿ ಐತಿ ಟ್ರಾಫಿಕ್. ಸೊ ಇಡಾರ್ಸಕ್ದಂಗೆ ಊಟಕ್ಕೆ ಕೊಟ್ಟದಾರ ಅಂತ ಹೇಳಿದ್ನಲ್ಲ, ಊಟಕ್ಕೆ ಕೊಟ್ರೆ ನಮಗೆ ಚಪಾತಿ ಐತಿ. ಬಟ್ ನಿನ್ನೆ ರಾತ್ರಿ ಏನಾಯ್ತಲ್ಲ ಸೇಮ್ ಆಗದ ಹೇಳಿದ್ನಲ್ಲ, ಸೇಮ್ ಹಂಗೈತಿ. ಪನ್ನೀರ್, ದಾಲ್ ಮತ್ತು ರೈಸ್, ವೆಜಿಟೇಬಲ್ ಅಂತ ಕೊಟ್ರೆ ಬಾಯ್ಲ್ ಮಾಡಿರೋದು. ಅದ್ರ ಜೊತೆಗೆ ಕರ್ಡ್ ಮತ್ತು ಪಿಕಲ್ ಕೊಟ್ರ. ಇವತ್ತು ಆ್ಯಕ್ಚುಲಿ ಉಪ್ಪಿಲ್ಲ, ಅದ್ರ ಬದಲು ಉಪ್ಪಿನಕಾಯಿ ಕೊಟ್ಟಾರ್ರಿ. ಟೇಸ್ಟ್ ಆ್ಯಕ್ಚುಲಿ ನೋಡೋಕ್ಕಂತೂ ಮಸ್ತ್ ಐತಿ. ದಾಲು ತಿಕ್ ಐತಿ, ಇವತ್ತಿಂದ ಗ್ರೇವಿ ಟೈಪ್ ಐತಿ. ನೀರಂತೂ ಇಲ್ಲ ನಿನ್ನೆ ಥರ. ಸೊ ಇದನ್ನ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ ಬರ್ರಿ ನೀವು. ಸೊ ಪನ್ನೀರ್ ಟೇಸ್ಟ್ ಮಾಡೋಣಂತ. ಪನ್ನೀರ್ ಚಲೋ ಐತಿ, ಮಸ್ತ್ ಐತಿ. ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಐತಿ. ನೆಕ್ಸ್ಟ್ ದಾಲ್ ಉಪ್ಪಿನ ಕೊಟ್ರ, ಸೊ ಹಂಗಾಗಿ ಉಪ್ಪು ಕೊಟ್ಟಿಲ್ಲ. ದಾಲ್ ಅಂತೂ ಮಸ್ತ್ ಐತಿ, ತಿಕ್ಕಾಗಿ ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಐತಿ. ಇವತ್ತು ಮಾತ್ರ ಆರಾಮ್ 5 out of 5 ಕೊಡ್ಬೋದು. ಉಪ್ಪನ್ನು ಕೊಡ್ಬೋದಿತ್ತು ಅಷ್ಟೇ, ಹಾಗಾಗಿ 4.9 ಕೊಡ್ದಂಗ. 0.1 ಉಪ್ಪಿಗೆ. ಅದು ಬಿಟ್ರೆ ಇದು ಸೇಮ್ ಟೇಸ್ಟ್ ಇದ್ರೆ ಏನು ಹೇಳಂಗಿಲ್ಲ. ನೋಡೋಣ ಅಂತ ನಾನ್ ವೆಜ್ದಾಗ ಏನು ಬರುತ್ತೆ ಅಂತ. ಸೊ ಉಪ್ಪು ಇಸ್ಕೊಂಡೆ ರೀ, ನಾನು ಬಿಟ್ಟಿಲ್ಲ ಅಂತೂ ಉಪ್ಪು ಇಸ್ಕೊಂಡೆ. ಉಪ್ಪು ಹಾಕ್ದೆ. ಟೇಸ್ಟ್ ಅಂತೂ ಮಸ್ತ್ ಆಗತ್ತೆ. ಈಗ ನಾವಂತೂ ಮಸ್ತ್ ಊಟ ಎಂಜಾಯ್ ಮಾಡ್ತೀನಿ. ನೀವು ಊಟ ಮಾಡ್ಕೊಂತ ನೋಡ್ರಿ, ಅದೈತಿ ಅಂತಂದು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ರಿ. ಸೊ ನಾನ್ ವೆಜ್ ರಿವ್ಯೂ ಕೇಳೋಣ ಇವಂಗ. ಹೆಂಗಪ್ಪ, ಹೆಂಗಿರಪ್ಪ ನಿಂದ ನಾನ್ ವೆಜ್? ಮಸ್ತ್ ಐತೆ ನಿಜ, ಭಾಳ ಖುಷಿ ಆಯ್ತು. ಚಿಕನ್ ಕಮ್ಮಿ ಇತ್ತು ಆ್ಯಕ್ಚುಲಿ, ಸಾರೆಲ್ಲ ಕಮ್ಮಿ ಕೊಟ್ಟಿದ್ರು. ಕೇಳಿದೆ, ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ, ಇದೊಂದು ಖುಷಿ ವಿಷಯ. ಆಮೇಲೆ ರೊಟ್ಟಿನೂ ಎಕ್ಸ್ಟ್ರಾ ಕೇಳಿದ್ವಿ. ಚಪಾತಿ ಒಂದ್ ನಿಮಿಷ ಐಸ್ ಕ್ರೀಮ್ ಅಂತ. ಐಸ್ ಕ್ರೀಮ್, ಥ್ಯಾಂಕ್ಸ್ ಬಾಯ್. ಹೋಗಿ ಖಾಲಿ ನಮ್ಗೆ ಚಮಚ ಅದಾ ಕಂಟಿನ್ಯೂ ಮಾಡಿ ನಾನ್ ವೆಜ್ ರಿವ್ಯೂ. ಅದೇ ಹೇಳ್ದಂಗೆ ಚಪಾತಿನೂ ಎಕ್ಸ್ಟ್ರಾ ಕೇಳಿದ್ವಿ. शर्म नहीं आती है ना तुम्हें? आती है लेकिन बहुत जल्दी चली भी जाती है. ಇವತ್ತಿಂದ ಗ್ರೇವಿಗಳು ಚಲೋ ಅದಾವ. ಇದು ಆಕ್ಚುಲಿ ಕೊನೆ ಡಿನ್ನರ್, ಇದು ಲಾಸ್ಟ್ ಡಿನ್ನರ್. ಈ ಟ್ರೈನ್ದಾಗ ಈ ಜರ್ನಿದಾಗ ನಾಳೆ ಜೀವ ಬಿಡ್ತಾನ ಅಂತ. ಸೊ ಗೈಸ್ ಮಸ್ತ್ ಐತಿ ಇವತ್ತಿಂದ ಊಟ ತಿಂಡಿ. ಬಟ್ ಇವತ್ತಿನ ದಿವಸದ ಪೂರ್ತಿ ಏನ್ ನಾವು ಊಟ ಮಾಡೋದ ಟ್ರೈನ್ದಾಗ ಭಾಳ ಚಲೋ ಐತಿ. ಸೊ ಇದೇ ತರ ಎಲ್ಲ ಸೆಷನ್ದಾಗ ಭಾಳ ಬೆಸ್ಟ್ ಆಗತ್ತೆ ನೋಡ್ರಿ. ಸೊ 9:08 ನಾವು ಅದವ್ರೀಗ ಗೋಪಾಲ್ ಜಂಕ್ಷನ್ದಾಗ. ಆನ್ ಟೈಮ್ ಆಯ್ತು ಅನ್ಕಂತಾನೆ. ಅಂಡ್ 10 ನಿಮಿಷ ಸ್ಟಾಪ್ ಆಯ್ತು ಅಂತಿರ್ಲಿ. ಇಲ್ಲಿಂದ ಭಾಳ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಹಾಕಾರ ನೋಡ್ರಿ. ಇಲ್ಲಿ ಜನ ಎಷ್ಟದಾರ ಅಂತಂದ್ರೆ ಪ್ಯಾಸೆಂಜರ್ಸು ಭಾಳ ಜನ ಬೋರ್ಡ್ ಹಾಕಾರ, ಆಮೇಲೆ ಭಾಳ ಜನ ಡಿ ಬೋರ್ಡ್ ಹಾಕಾರ. ಸೊ ಹಂಗಾಗಿ 10 ನಿಮಿಷ ಸ್ಟಾಪ್ ಆಯ್ತು ಅಂತಿರ್ಲಿ. ನೋಡೋಣ ಅಂತ ಈಗ ಕರೆಕ್ಟ್ 9:09 ಬಂದೈತಿ. ಡಿಪಾರ್ಟ್ ಸ್ಟಡಿ ಹಾಕತ್ತಂತ ತೋರಿಸ್ತಾನೆ. ಆ್ಯಂಡ್ ಇದ ನೋಡ್ರಿ ನಮ್ದು ಕೋಚ್ A1 ಅಂದ್ರೆ 2 ಟೈರ್ ರೇಸ್ ಇದೆ, ಫಸ್ಟ್ ಕೋಚ್ ಇದೆ. ಸೊ ನಮ್ಮ ಕೋ ಪ್ಯಾಸೆಂಜರ್ಸ್ ಅಂತೂ ಫುಲ್ ಚಿಲ್ ಕ್ರೇಜ್ ಅದಾರ. ಅವ್ರ ಜೊತೆ ಮಸ್ತ್ ಮಾತಾಡ್ಕೊಂಡು ಕೂತ್ಕೊಂಡೇವ್ ನಾವು. ನಿನ್ನಿಂದಾನು ಭಾಳ ಸಲ ಕಂಪ್ನಿ ಕೊಟ್ರ ನಮಗೆ. ಅವ್ರ ಜೊತೆ ಮಾತಾಡಿದ್ ನಿಮಗೆ ಬ್ಲಾಗ್ದಾಗೂ ತೋರಿಸ್ನಂತ. ಆ್ಯಕ್ಚುಲಿ ಇದು ಜರ್ನಿ ಮಾತ್ರ ಭಾಳ ಬೆಸ್ಟ್ ಇತ್ತು. ಬಟ್ ನಾನು ಮೈಕ್ ಒಂದು ಕಳ್ಕೊಬಾರ್ದಿತ್ತು, ಕಳೆದೋತು, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ.
ಪಟ್ ಪಟ್ ಅಂತ ಮೂವ್ ಆನ್ ಆಗೋಣ ಅಂತ. ಯಾಕಂದ್ರೆ ಅದ್ರ ಬಗ್ಗೆ ಹಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ, ಇನ್ನೂ ಬೇಜಾರಾಗತ್ತೆ. ಸೊ ಇನ್ನೊಂದು ತೊಗೊಂಡೇವಿ, ಇದ್ರ ಜೊತೆ ಚಲೋತ್ನಂಗ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೆಕ್ಸ್ಟ್ ಸ್ಟೇಷನ್ ಯಾವ್ದಂತ ತೋರಿಸ್ತಾನೆ ಬರ್ರಿ ನಿಮ್ಗೆ. ಈಗ ಸಿಗ್ನಲ್ ಕ್ಲಿಯರ್ ಆಗೈತ್ರಿ ನಮ್ದು ಭೋಪಾಲ್ ಜಂಕ್ಷನಿಂದ ಎಲ್ಲೋ ಕೊಟ್ರ. ಆ್ಯಂಡ್ ನೋಡೋಣ ಅಂತ. ಇಲ್ಲಿ ಗಾರ್ಡ್ ಅವ್ರದ್ದು ಗ್ರೀನ್ ಸಿಗ್ನಲ್ ಕಾಣೋದು ಡೌಟ್ ಐತೆ ನಂಗೆ ಯಾಕೋ. ALP ಅವ್ರು ಮೋಸ್ಟ್ಲಿ ಕಾಣಿಸ್ತದೆ. ಹಾಂ, ALP ಅವರು ಗ್ರೀನ್ ಕೊಟ್ರೆ ಗಾರ್ಡ್ ಅವ್ರು ಕೊಟ್ಟ ಸಿಗ್ನಲ್ ಕಾಣಂಗಿಲ್ಲ ಇದೆ. ALP ಅವ್ರು ಗ್ರೀನ್ ಲೈಟ್ ಕಾಣ್ತಾ ಇತ್ತು. ಕರೆಕ್ಟ್ 9:15, 5 ನಿಮಿಷ ಆಯ್ತು ಸ್ಟಾಪ್. 10 ನಿಮಿಷ ಇರಲಿಲ್ಲ, 5ರಿಂದ ಒಂದು 7 ನಿಮಿಷ. ಇನ್ನೂ ಅರ್ಥ ಆಗಲ್ಲ ಪ್ಯಾಸೆಂಜರ್ಸ್. ಓಕೆ, ಹಾಂ ಈಗ ಕಾಣಿಸ್ತದೆ ನೋಡ್ರಿ, ಗಾರ್ಡ್ ಅವ್ರು ಕೊಡ್ತಿರೋ ಗ್ರೀನ್ ಸಿಗ್ನಲ್. ಅದರಿಂದ ರೂಮ್ ಕೊಡ್ತಾನೆ ಅದಾರ, ಹಾರ್ನ್ ಮಾಡ್ತಾನೆ ಅದಾರ. ಓಕೆ, ಫೈನಲಿ ಡಿಪಾರ್ಟ್ ಆಯ್ತು ಗಾಡಿ ಆ ಥರ ಅಂತ. ಈ ಕರೋ ಈ स्पेशल अपीयरेंस का स्पेशल मैं दिख रहा हूँ ना? हाँ सही है. अभी इसका नींद पूरा हुआ है, अब एक्टिव मोड. हाय गाइस बोलो, हाय गाइस. चलो तुमको धर्मशाला ले चलते हैं. तुम सिखाओ. ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನನ್ನ ಹೆಸರು हाँ आपका नाम ಮಯಾಂಕ್. बस है, आप उतना है ना आपका नाम. ನಮಸ್ಕಾರ ಎಲ್ಲರಿಗೂ. हाँ ನನ್ನ ಹೆಸರು ನೇಹಾ. हाँ ಎಲ್ಲರಿಗೂ ನನ್ನ ಹೆಸರು ನನ್ನ ಹೆಸರು ಮಯಾಂಕ್. हाँ और आप? ನಮಸ್ಕಾರ ಎಲ್ಲರಿಗೂ. हाँ ನನ್ನ ಹೆಸರು ನೇಹಾ. हाँ सही बोला आपने. ನಮಸ್ಕಾರ ಎಲ್ಲರಿಗೂ. हाँ ನನ್ನ ಹೆಸರು हाँ पार्थ. इसका भी करा देना है. हाँ जय RCB जय. YRCB जी. ये वो ये बोलता रहेगा रोहित शर्मा. ये पाने के लिए बहुत वो करना पड़ता है. पार्क में टहल रहा है क्या? गार्डन में घूमेगा तो सबके यस अग्रेशन. RCB विराट कोहली. शांत हो गया. हाँ शादी करके सुधर गया है बंदा. एक तो प्रेमानंद महाराज. हाँ वो भी है. ये तुम किसको सपोर्ट करते हो बोलो? देखो मतलब RCB को सपोर्ट करेगा ये. चलो स्टार्ट करो नेहा. हाँ शुरू करो. स्टार्ट. ನಮಸ್ಕಾರ ಎಲ್ಲರಿಗೂ ಬೋಲು ನಾ. ಅಭಿ बताया तो. और यस ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನೇಹಾ. अब आप. ನಮಸ್ಕಾರ ಎಲ್ಲರಿಗೂ. ಹಾಗೆ ನನ್ನ ಹೆಸರು ಮಯಾಂಕ್. ಹಾಂ ಸೊ ಇವರ ನಮ್ಮ ಜೊತೆ ಇಲ್ಲೋ ತನಕ ಎಂಡ್ ಟು ಎಂಡ್ ಇವ್ರದ್ದು ಜರ್ನಿ ನಮ್ಮ ಥರನ. ಬ್ಯಾಂಗ್ಳೂರಿಂದ ಬೋರ್ಡ್ ಆಗಿದ್ದು ಇವರು ಈಗ ನೆಕ್ಸ್ಟ್ ಡೆಲ್ಲಿದಾಗ ಇಳಿತಾರೆ. ಸೊ भाई आपका सफ़र कैसा रहा? मेरा सफर तुम्हारे साथ और भाई के साथ बहुत अच्छा रहा. हाँ बहुत मजा. हमारे साथ तो छोड़ो, हम यही अच्छे आदमी हैं. तुम अच्छे हो वैसे भी. और ये ट्रेन भी अच्छा है, ऑन टाइम चल रही है. हाँ टाइम का पता नहीं चला सीरियसली देखा जाए तो. 24 घंटे से ऊपर हो गया है हाँ तो पता नहीं चला टाइम का. वैसे भी खाना प्रायोरिटी अच्छा का था. ट्रेन कल रात के बाद से खाना भी आज का अच्छा दिया है. मतलब जैसे जैसे हम आगे बढ़ रहे हैं जर्नी में वैसे वैसे खाना भी अच्छा. क्वालिटी बहुत अच्छा है. हमारा अटेंडेंट भी अच्छा, उसने बहुत आइसक्रीम खिलाया हमें. अरे आपको भी खिलाया है? हम लोगों को बोला. हाँ हम लोगों को बोलना चिकन भी चाहिए. खिलाया भाई एक्स्ट्रा. और क्या है ना मतलब एक्चुअल बात है, हम एक स्टेट का मतलब एक टाइम का खाना एक दूसरे स्टेट से कर रहे हैं. कल रात का खाना बेंगलुरु में किया था कर्नाटका. उसके बाद सिकंदराबाद में नाश्ता और उसके बाद महाराष्ट्र में. हाँ खाना. बलरशाह में लंच. दोपहर का लंच. उसके बाद अभी इटारसी मध्य प्रदेश में रात का खाना.
तो अभी होगा हमारा सुबह। अब यूपी में नहीं खाया तुमने? हाँ यूपी का तो बच जाएगा। अभी क्या करें, रेलवे नहीं, रेलवे वालों को लेटर लिख देते हैं, यूपी वाले से कुछ तो चढ़ाओ आप ट्रेन पे। हाँ ये भी कुछ बोलना चाहता है। हाँ तुम बोल भाई। हाँ सही बोला भाई, तुमने सही बोला। RCB बोलता जा रहा है ಸೊ ಜರ್ನಿ ಅಂತೂ ಎಕ್ಸ್ಪೀರಿಯನ್ಸ್ ನಮ್ದು ಮಸ್ತ್ ಇತ್ತು. ಎದಕ್ಕೆ ಟ್ರಾವೆಲ್ ಮಾಡ್ಬೇಕಂದ್ರೆ ಇದಕ್ಕೆ ಟ್ರಾವೆಲ್ ಮಾಡ್ಬೇಕ್ರಿ ನೀವು, ಸೋಷಲೈಸ್ ಹಾಕಿರಿ, ಸ್ವಲ್ಪ ಸ್ಟ್ರೇಂಜರ್ಸ್ ಜೊತೆ ಮಿಂಗಲ್ ಆಗ್ತೀರಿ, ಸ್ವಲ್ಪ ಜಗತ್ತಿಂದ ಹಿಂಗೆ ನಾಲೆಡ್ಜ್ ಬರ್ತೈತಿ, ಪ್ರಪಂಚ ಜ್ಞಾನ ಅಂತಾರಲ್ಲ ಅದು ನಿಮಗೆ ಜರ್ನಿ ಮಾಡೋದು ಮತ್ತು ಹಿಂಗೆ ಟ್ರಾವೆಲ್ ಮಾಡೋದ್ರಿಂದ ಬಿಟ್ಟರೆ ಬೇರೆ ಅದರಿಂದನೂ ಸಿಗಂಗಿಲ್ಲ. ಸೊ ಆಲ್ಮೋಸ್ಟ್ ನಾವು ಲಾಸ್ಟ್ ಪಾರ್ಟ್ ಆಫ್ ದಿ ಬ್ಲಾಗ್ದಾಗ ಅದೇವಿ. ನೆಕ್ಸ್ಟ್ ಡೆಲ್ಲಿ ಅರೈವಲ್ ತೋರಿಸ್ತೀನಿ. ಈಗ ಮಿಡ್ ನೈಟ್ ಸ್ವಲ್ಪ ಸ್ಟೇಷನ್ಸ್ ಬರ್ತಾವೆ, ಅದನ್ನ ತೋರ್ಸೋಕ್ಕಾಗಲ್ಲ, ನಾನು ರೆಸ್ಟ್ ಮಾಡ್ಬೇಕು. ಆಮೇಲೆ ಎಡಿಟಿಂಗ್ ಎಲ್ಲ ಮಾಡೋದಲ್ಲ, ಸೊ ಎಲ್ಲ ಮಾಡೋಕ್ಕಾಗಂಗಿಲ್ಲ. ಸೊ ಇಂಟ್ರೋವರ್ಡ್ಗಿಂತ ಜಾಸ್ತಿ ಎಕ್ಸ್ಟ್ರೋವರ್ಟ್ ಆಗಿರಿ ಅದು ನಾನು ಫಸ್ಟ್ ಬ್ಲಾಗ್ದಾಗ ಹೇಳಂಗೆ ಗೈಸ್. ಈಗ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ತೋ ಚಲೋ ಬಾಯ್ ಬಾಯ್. ಇವ್ರು ನೆಕ್ಸ್ಟ್ ಟೈಮ್ ಬಂದಾಗ ಇವ್ರಿಗೆ ಬೆಂಗಳೂರು ಬಂದ್ರೆ ಕಾಲ್ ಮಾಡ್ರಿ, ಒಟ್ಟು ಕರ್ನಾಟಕ ಬಂದ್ರೆ ಕಾಲ್ ಮಾಡ್ರಿ ಅಂತ ಹೇಳೀನಿ, ಮಾಡ್ತಾರಂತ. ಹಾಂ ಬಾಯ್ ಬೋಲೋ ಬಾಯ್ 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 ಗುರು ಬಾಯ್ ಬಾಯ್. ಬಾಯ್. ಸೊ ಓಕೆ ಗೈಸ್, ಸಿಗೋಣ ಅಂತ ನೆಕ್ಸ್ಟ್ ಬ್ಲಾಗ್ದಾಗ. ನಿಮಗೆ ಬ್ಲಾಗ್ ಹೆಂಗೆ ಅನ್ಸ್ತಂತಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಬಾಯ್ ಬಾಯ್. ಲಾಸ್ಟ್ ನೈಟ್ ಇದೆ ಈ ಜರ್ನಿದ. ನಾವು ಈ ಜರ್ನಿನ ಡಯಟ್ ಕೋಕಿಂದ ಎಂಡ್ ಮಾಡತ್ತೀವಿ. ಅಫ್ಕೋರ್ಸ್ ನನ್ನ ಸ್ಪಾನ್ಸರ್ ಅಂತೂ ಇಲ್ಲ ಡಯಟ್ ಕೋಕ್ ಅವ್ರದ್ದು, ಬಟ್ ಸ್ಟಿಲ್ ನನಗೆ ಕುಡಿಯೋಕ್ಕೆ ಭಾಳ ಇಷ್ಟ ಇದೆ ಡಯಟ್ ಕೋಕ್. ಸೊ ಹಾಗಾಗಿ ಇದರಿಂದ ಎಂಡಿಂಗ್ ಪರ್ಫೆಕ್ಟ್ ಜರ್ನಿ ವಿತ್ ಡಯಟ್ ಕೋಕ್. ಕ್ರೇಜಿ ಹಾರ್ನ್ ಕೊಡ್ದಂತ ಜಸ್ಟ್ ಪಾಸ್ ಆಗ್ತೀವಿ. ಏನು ಯಾವಾಗ ಕೊಡಲ್ಲ, ಬಟ್ ನೋಡೋಕ್ಕಂತೂ ಸೈಕ್ ಐತಿ, ಫಾಗ್ ಐತಿ, ರಾತ್ರಿ 1 ಗಂಟೆ ಆಗಿರ್ತದೆ. ಜಸ್ಟ್ ಫಾಗ್ ಐತಿ, ಜಸ್ಟ್ ಫಾಗ್ ಐತಿ ನೋಡ್ರಿ. ಫ್ಲ್ಯಾಶ್ ಆನ್ ಮಾಡಿ ಕಾಣದೆ ಅಂತಂದು ಲೈಟ್ ಕಾಣಲ್ಲ ಆ ಕಡೆದು. ಕ್ರೇಜಿ ಅಂದ್ರೆ ಕ್ರೇಜಿ ನಾರ್ತ್ ಇಂಡಿಯಾ. ಸೊ ಈಗ ಜಸ್ಟ್ ಹೋಗಿದ್ದೆ ಜಬಲ್ಪುರ್ ಗೋಣ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 22182. ಅದು ಹಜರತ್ ನಿಜಾಮುದ್ದೀನಿಂದ ಸೀದಾ ಜಬಲ್ಪುರ್ ಹೋಗತಿ. ಝಾನ್ಸಿ ಜಂಕ್ಷನಿಂದ ಬಿಟ್ಟು ಹೋಗತ್ತೆ ಈಗ. ಆಮೇಲೆ ನಾರ್ತ್ ಇಂಡಿಯಾದಾಗ ಅಂತೂ ಎಲ್ಲ ಟ್ರೈನ್ಸ್ ಲೇಟ್ ರನ್ನಿಂಗ್ ಅದಾವೆ. ಆಲ್ಮೋಸ್ಟ್ 30 ಮಿನಿಟ್ಸ್ 20 ಮಿನಿಟ್ಸ್ ಲೇಟ್ ರನ್ನಿಂಗ್ ಅದಾವೆ. ಹ್ಞೂ ಮಾಡಿ ಒಟ್ಟು ಹ್ಞೂ ಮಾಡಿದ ಎಲ್ಲ. ಫಾಗ್ ಅಂತೂ ನೋಡ್ರಿ ಏನೇನು ಕಾಣಂಗಿಲ್ಲ ಗೈಸ್, ಏನೇನು ಅಂದ್ರೆ ಏನು. ಆಲ್ಮೋಸ್ಟ್ ಒಂದು 5% ಐತೆ ನೋಡ್ರಿ ವಿಸಿಬಿಲಿಟಿ. ಇಲ್ಲೇ ಹಿಮಾಚಲ್ ಫೀಲ್ ಬರತ್ತೆ ನಂಗೆ. ಇದು ಲೇಟ್ ಟೈಮ್ ನೋಡ್ರಿ, 1 ಗಂಟೆ 8 ನಿಮಿಷ ಆಗೈತಿ. ಇದು ಹಜರತ್ ನಿಜಾಮುದ್ದೀನ್ ಗೋಂಡ್ವಾನ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದು 59 ಮಿನಿಟ್ಸ್ ಅಂದ್ರೆ ಇದು 1 ತಾಸು ಲೇಟ್ ಐತಿ. ಅದಾದ್ಮೇಲೆ ಕಾಶಿ ಮಹಾಕಾಳ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು 8 ಮಿನಿಟ್ಸ್ ಲೇಟ್ ಐತಿ. ಇದ್ರಾಗ ಕಡಿಮೆ ಲೇಟ್ ಇರೋದು. ಅದು ಬಿಟ್ಟರೆ ಕುರುಕ್ಷೇತ್ರ ಜಂಕ್ಷನ್ ಗೀತಾ ಜಯಂತಿ ಎಕ್ಸ್ಪ್ರೆಸ್ ಇದು 1 ತಾಸು 4 ನಿಮಿಷ ಲೇಟ್ ಐತಿ. ಅದ್ರ ಕೆಳಗೆ CR ರಾಜಧಾನಿ ನೋಡ್ರಿ, CR ರಾಜಧಾನಿ ಅಂತೂ 3 hours 29 minutes ಲೇಟ್ ಐತಿ ಅರೈವ್ಡ್. ಓಕೆ, ನೆಕ್ಸ್ಟ್ ಆಂಧ್ರ ಪ್ರದೇಶ್ ಎಕ್ಸ್ಪ್ರೆಸ್ ಇದು 1 hour 2 minutes ಲೇಟ್ ಐತೆ. ನೆಕ್ಸ್ಟ್ ನಮ್ಮ ಟ್ರೈನ್ ನಮ್ದು 54 minutes ಲೇಟ್ ಐತೆ. ತಮಿಳ್ನಾಡು ಎಕ್ಸ್ಪ್ರೆಸ್ ಇದು 45 minutes ಲೇಟ್ ಐತೆ. ಛತ್ತೀಸ್ಗಢ ಸಂಪರ್ಕ್ ಕ್ರಾಂತಿ 2 hours 6 minutes ಲೇಟ್ ಐತೆ. ಪುಷ್ಪಕ್ ಎಕ್ಸ್ಪ್ರೆಸ್ 34 minutes ಲೇಟ್. ತೆಲಂಗಾಣ ಎಕ್ಸ್ಪ್ರೆಸ್ 21 minutes ಲೇಟ್. ಯಪ್ಪ ಎಲ್ಲ ಟ್ರೈನ್ ಲೇಟ್ ಅದಾವೆ ಇಲ್ಲಿ. ತೆಲಂಗಾಣ ಎಕ್ಸ್ಪ್ರೆಸ್. ಓಕೆ, ಸೊ ಈಗ ಆ ಕಡೆ ಟ್ರೈನ್ ಬರ್ತಾಯ್ತಾ ಯಾವ್ದು? ಇಲ್ಲ ಸೈರನ್ನೇ ಬಸ್. ಹಾಂ, ತೆಲಂಗಾಣ ಎಕ್ಸ್ಪ್ರೆಸ್ 2 ಲೇಟ್ ಅದಾವ. 9:45 ಬರೋಕಾಗಿರೋದು ಇದು ಟ್ರೈನ್ 2 ಗಂಟೆ ಬರತೈತಿ ಇಲ್ಲಿ. ಓ ತೆಲಂಗಾಣ ಎಕ್ಸ್ಪ್ರೆಸ್ 4 ತಾಸು 12 ನಿಮಿಷ ಲೇಟ್ ಐತಿ. ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು ಹುಬ್ಳಿಯಿಂದ ಹಜರತ್ ನಿಜಾಮುದ್ದೀನ್ ಹೋಗತ್ತೆ ನೋಡ್ರಿ. ಇದು 5.5 ತಾಸು ಲೇಟ್ ಐತಿ. ಯಪ್ಪ ಏನು ಎಲ್ಲ ಇದು ಆ ಕಡೆಯಿಂದ ಬರೋದು ಗೈಸ್, ಹಜರತ್ ನಿಜಾಮುದ್ದೀನ್ ಟು ಬೆಂಗಳೂರು. ಇದು ನೋಡ್ರಿ ಇಲ್ಲಿ ಇದು 2 hours ಲೇಟ್ ಐತಿ. ಇದ್ರ ಅಪೋಸಿಟ್ ಬೇರೆ ಎಲ್ಲ ಈ ರೆಡ್ ರೆಡ್ ಏನ್ ಕಾಣ್ತಿದೆಯಲ್ಲ ಎಲ್ಲ ಲೇಟ್ ಇದೆ. ಒಟ್ಟ ನಾರ್ತ್ ಇಂಡಿಯಾದಾಗ ಎಲ್ಲಾ ಟ್ರೈನ್ಸು ಹೆವಿ ಲೇಟ್ ಹೊಂಟಾವ. ನಾವ 1 ತಾಸು ಲೇಟ್ ಅದಾವಿ. ನೋಡೋಣ ಅಂತ ಇನ್ನು ಮುಂದೆ ಹೋಗ್ತಿದಂಗು ಎಲ್ಲಾ ಟ್ರೈನ್ಸ್ ಲೇಟ್ ಸಿಗ್ತಾವ.
ಸೊ ಅವರ ಅಕ್ನಾಲಜ್ಮೆಂಟ್ ಕೊಟ್ರಿ ಗೈಸ್. ಇದು ಹಾರ್ನ್ ದಿಸ್ ವಾಸ್ ಫಾರ್ ಅಸ್. ಯಾಕಂದ್ರೆ ನಾವು ಆಕ್ಷನ್ ಮಾಡಿದ್ವಿ ಹಾರ್ನ್ ಹೆಡ್ಲೈಟ್ ಕೊಡ್ರಿ ಅಂತಂದ್ರೆ ಕ್ರೇಜಿ. ಸೊ ಈಗ ಜಸ್ಟ್ ಹೋಗ್ತಲ್ರಿ ಇದ ಟ್ರೈನ್ 20415 ಕಾಶಿ ಮಹಾಕಾಳ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವಾರಣಾಸಿಯಿಂದ ಇಂದೋರ್ ತನಕ ಹೋಗೋ ಟ್ರೈನ್ ಇದು. ಇದು ಲೇಟ್ ರನ್ನಿಂಗ್ ಐತಿ. ಇದು ಈಗ ಜಸ್ಟ್ ಝಾನ್ಸಿ ಬಿಟ್ಟ ಅಕ್ನಾಲಜ್ಮೆಂಟ್ ಕೊಟ್ಟಾರಲ್ಲ ಅದ ಟ್ರೈನ್ ನೋಡ್ರಿ. ಇನ್ನೂ ನಮಗೆ ಔಟರ್ದಾಗ ಸಿಗ್ನಲ್ ಕ್ಲಿಯರ್ ಆಗಿಲ್ಲ. ಮತ್ತು ಇನ್ನು ಯಾವ ಟ್ರೈನ್ ಬರುತ್ತೋ ಏನೋ. ನಾರ್ತಿಗೆ ಬಂದಂಗೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಗೈಸ್, ನಾ ಹೇಳ್ತೀನಿ ಆಗ್ಲೇನ. ಸೊ ಇಲ್ಲಿ ಹಂಗೆ ಒಟ್ಟು ನಮ್ಮ ಟ್ರೈನ್ ನಿಲ್ಲಿಸ್ತಾರ, ಆ ಕಡೆ 2-3-4 ಟ್ರೈನ್ ಹಂಗೆ ಕಳಿಸ್ತಾನೆ ಇರ್ತಾರೆ. ನಾನು ವಾರಣಾಸಿ ಸೂಪರ್ ಫಾಸ್ಟ್ ಮಾಡಿದಾಗೂ ನಿಮಗೆ ತೋರ್ಸನಿ, ಅದ್ರಾಗೂ ಹಿಂಗಾಗೈತೆ 2-3 ಟ್ರೈನ್ ಕಳ್ಸಾರ. ಇಲ್ಲಿ ನೋಡ್ರಿ ನಮ್ಗೆ ಪ್ಲ್ಯಾಟ್ಫಾರ್ಮ್ 4ದಾಗ ಆಂಧ್ರ ಪ್ರದೇಶ ಎಕ್ಸ್ಪ್ರೆಸ್ ಅಂತ ಕಾಣತ್ತೆ. ಅದು ಹೋದ್ಮೇಲೆ ನಮಗೆ ಇಲ್ಲಿ ಕ್ಲಿಯರೆನ್ಸ್ ಸಿಗೋದು. ಅದಾದ್ಮೇಲೆ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ ಹೋಗ್ತೇವೆ. ನಮ್ಮದು 1 ತಾಸು ಲೇಟ್ ಐತಿ, ಅದು 1 ತಾಸು ಲೇಟ್ ಐತಿ. ನೋಡೋಣ ಅಂತ ಎಷ್ಟೊತ್ತಿಗೆ ಸಿಗ್ನಲ್ ಕ್ಲಿಯರ್ ಆಕತ್ತೆ ನಮ್ದು ಅಂತಂದು. ಸೊ ಈಗ ಬರ್ತೈತೆ ನೋಡ್ರಿ ಕಿಂಗ್ ಆಫ್ ರಾಜಧಾನಿ CSMT, CR ರಾಜಧಾನಿ ಅಂತ ಭಾಳ ಫೇಮಸ್ ಇದೆ. ಹಜರತ್ ನಿಜಾಮುದ್ದೀನ್ ಟು CSMT ಮುಂಬೈ, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಗೆ ಬರ್ತದೆ ಟ್ರೈನ್. ಈ ಟ್ರೈನ್ ನಂಬರ್ದು ಆರಾನ ನೆಕ್ಸ್ಟ್ ಲೆವೆಲ್. 2222 ಟ್ರೈನ್ ನಂಬರ್ ಇದೆ. ಇದು ಲೇಟ್ ರನ್ನಿಂಗ್ ಐತಿ 3 hours. ಹಾರ್ನ್ ಅಂತೂ ಕೇಳಿಸ್ತೈತಿ.